ವೀಕ್ಷಕರಿ, ಅದು ಕಳೆದ ತಿಂಗಳ ಜುಲೈ 1ನೇ ತಾರೀಕು. ಸ್ಥಳ ಚಿಲಿ ದೇಶದ ರಿಯೋ ಹರ್ಟಾಡೋ ಎಂಬ ದೂರದರ್ಶಕ ಕೇಂದ್ರ. ಇಲ್ಲಿ ಒಂದು ಶಕ್ತಿಶಾಲಿ ದೂರದರ್ಶಕವೊಂದನ್ನ ಅಳವಡಿಸಲಾಗಿದೆ. ಕಳೆದ ಅನೇಕ ತಿಂಗಳಿಂದ ಅದು ನಿರಂತರವಾಗಿ ಆಗಸದ ಕಡೆ ನೋಡ್ತಾ ಅಲ್ಲಿ ಮಿಸುಕಾಡುವಂತ ಪ್ರತಿ ವಸ್ತುವನ್ನು ಕೂಡ ಸೆರೆ ಹಿಡಿತಾನೆ ಇರುತ್ತೆ. ಇಲ್ಲಿ ಅಟ್ಲಾಸ್ ಸರ್ವೇನ ನಡೆಸ್ತಾ 3 ಹೊತ್ತು ತಮ್ಮ ತಾಂತ್ರಿಕ ರಡಾರಿನ ಕೇಂದ್ರದ ಒಳಗೆ ಕುಳಿತು ಅದರ ಪರದೆ ಕಡೆ ಕಣ್ಣಾಡಿಸ್ತಾ ಇರುವಂತ ಅವ್ರಿಗೆ ಅವತ್ತು ಮಾತ್ರ ಅಚ್ಚರಿಯೊಂದು ಕಾದಿತ್ತು. ರಡಾರ್ನಲ್ಲಿ ಅವರಿಗೆ ಕಂಡಂತ ಆ ವಿಚಿತ್ರ ಬಾಹ್ಯಾಕಾಶದ ವಸ್ತುವೊಂದು ಅವರ ಗಮನವನ್ನ ಸೆಳೆದಿತ್ತು. ವೇಗವಾಗಿ ಬಂದು ಅದು ಅದಾಗ್ಲೇ ನಮ್ಮ ಸೌರ ವ್ಯೂಹದ ಬೌಂಡರಿಯನ್ನು ದಾಟಿ ನಮ್ಮ ಮಂಡಲದ ವಲಯದ ಒಳಗೆ ಲಗೆ ಇಟ್ಟಿತ್ತು. ಅದೆಲ್ಲಿಂದ ಬಂತು, ಅದೇನಿರಬಹುದು, ಅದನ್ನ ನಿಯಂತ್ರಣ ಮಾಡೋದು ಯಾರು, ಅದರ ಉದ್ದೇಶ ಏನಿರಬಹುದು ಎಂಬ ಯಾವುದೇ ಮಾಹಿತಿ ಗೊತ್ತಿರದಂತ ಆ ತಜ್ಞರು ಆ ಅಪರಿಚಿತ ಯಂತ್ರ ಅಥವಾ ಸ್ಪೇಸ್ ನ ವಸ್ತುವಿಗೆ 31 ಅಟ್ಲಾಸ್ ಅಂತ ಹೆಸರಿಡ್ತಾರೆ. ಈ ಒಂದು ಸುದ್ದಿಯನ್ನು ಅವರು ತಕ್ಷಣವೇ ನಾಸಾದವರೆಗೂ ವಿಡಿಯೋ ಸಹಿತ ಸೆರೆ ಹಿಡಿದು ಕಳುಹಿಸ್ತಾರೆ. ಹೊಸದೊಂದು ಇಂಟರ್ ಸೆಲ್ಲಾರ್ ವಸ್ತು ಒಂದು ಸೆಕೆಂಡ್ಗೆ 60 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಕಡೆ ಬರ್ತಾ ಇರುವ ಬಗ್ಗೆ ನಾಸಾದ ವಿಜ್ಞಾನಿಗಳು ಕೂಡ ತಿಳಿದುಕೊಂಡ್ರು. ಈಗ ಇದು ಸದ್ಯಕ್ಕೆ ಭೂಮಿಯಿಂದ 411 ಕೋಟಿ ಕಿಲೋಮೀಟರ್ ಹೆಚ್ಚು ದೂರದಲ್ಲಿದೆ. ಅಂದ್ರೆ ನಮ್ಮಿಂದ ಊಹೆಗೂ ಕೂಡ ಮೀರಿದಷ್ಟು ದೂರ ಇರುವಂತ ಅಪಿಯೋಚಸ್ ನ ವೆಬ್ ನೆಪ್ಕೋಲಾ ಅಥವಾ ನಕ್ಷತ್ರ ಪುಂಜದ ಬಳಿ ಇದೆ. ಹೀಗಾಗಿ ನಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಇದೇ ವೇಗದಲ್ಲಿ ಅದೇ ಗತಿಯಲ್ಲಿ ನಮ್ ಕಡೆಗೆ ಸಾಗಿದ್ರೆ ಇದೇ ವರ್ಷದ ನವೆಂಬರ್ನ ಹೊತ್ತಿಗೆ ಭೂಮಿಗೆ ಸನಿಹ ಆಗುತ್ತೆ. ಸನಿಹ ಅಂದ್ರೆ ನಮ್ಮೆಲ್ಲರ ತಲೆ ಮೇಲಲ್ಲ. ಇದು ಅಬ್ಬಬ್ಬ ಅಂದ್ರೆ ಭೂಮಿಯಿಂದ ಸುಮಾರು 1.6 AU ಅಂದ್ರೆ ಆಸ್ಟ್ರೋನಾಮಿಕಲ್ ಯೂನಿಟ್ ನಷ್ಟು ದೂರದಲ್ಲಿ ಹಾದು ಮುಂದೆ ಜುಪಿಟರ್ ಗ್ರಹದ ಕಡೆಗೆ ಹೋಗುತ್ತೆ. 1.6 AU ಅಂದ್ರೆ 150 ಮಿಲಿಯನ್ ಮೈಲಿಗಳು ಅಥವಾ 240 ಮಿಲಿಯನ್ ಕಿಲೋಮೀಟರ್ ಅಂತ ಅರ್ಥ. ಇಷ್ಟು ದೂರ ಇದು ಇದ್ರೆ ನಮ್ಗ್ಯಾರಿಗೂ ಯಾವುದೇ ತರಹದ ಅಪಾಯ ಇರೋದಿಲ್ಲ. ಹಾಗೂ ಇಷ್ಟು ದೂರಕ್ಕಿಂತ 1 ಇಂಚಿನಷ್ಟು ಕೂಡ ಅದು ಭೂಮಿಗೆ ತಾಗೋಲ್ಲ ಅಂತ ಈಗಾಗಲೇ ಕಳೆದ ತಿಂಗಳಿಂದ ಇದರ ಚಲನವಲನ ಸ್ಟಡಿ ಮಾಡಿ ಖ್ಯಾತ ಬಾಹ್ಯಾಕಾಶದ ತಜ್ಞರು ಖಚಿತಪಡಿಸಿದ್ದಾರೆ. ಈ ಅಪರಿಚಿತ ವಸ್ತು ಕೇವಲ ಒಂದು ಜೀವರಹಿತ ಉಲ್ಕೆನೋ ಅಥವಾ ಯಾವುದೋ ಮೆಕಾನಿಸಂನ ಆದೇಶದಂತೆ ಕೆಲಸ ಮಾಡ್ತಾ ಸಂಚಾರ ಮಾಡ್ತಿರುವಂತ ಯಂತ್ರ ಅನ್ನುವ ಕೌತುಕ ಇದ್ದೇ ಇದೆ. ಅನೇಕರು ಇದು ಈವರೆಗೂ ನಮಗೆ ಸೆರೆ ಸಿಕ್ಕಿರುವಂತ ದೊಡ್ಡ ಗಾತ್ರದ ಒಂದು ಉಲ್ಕೆ ಮಾತ್ರ ಇರಬಹುದು ಅಂತ ಹೇಳ್ತಿದ್ದಾರೆ. ಆದರೆ ಇದರ ವೇಗ ಹಾಗೂ ಚಲನೆ ನಿರ್ದಿಷ್ಟ ಗತಿಯಲ್ಲಿ ಇರೋದ್ರಿಂದ ಇದು ಯಾವುದೋ ಬುದ್ಧಿಶಕ್ತಿಯಿಂದ ನಿಯಂತ್ರಿಸಲ್ಪಡ್ತಾ ಇರುವಂತ ಯಂತ್ರನೇ ಇರಬಹುದೇ ಅನ್ನುವಂತ ಅನುಮಾನ ಕೂಡ ಈಗ ಹಾಗೇನೆ ಉಳಿದಿದೆ. ಈ ಮಧ್ಯೆ ಅದು ಈ ರೀತಿ ಕಾಣಿಸ್ಕೊಂಡು ಹಲವಾರು ಕುತೂಹಲ ಮತ್ತು ಅಚ್ಚರಿಗಳಿಗೆ ಕಾರಣ ಆಗಿದೆ. ವೀಕ್ಷಕರೇ, ನಿಮ್ಗೆಲ್ಲ ಬಾಬಾ ವಂಗಾರ್ ಅವ್ರ ಬಗ್ಗೆ ಗೊತ್ತಿರಬಹುದು. ಅವ್ರ ಬಗ್ಗೆ ಕೂಡ ನಾವು ಕಳೆದ ಕೆಲ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ವಿ. ಅವರು ತಮ್ಮಲ್ಲಿ ಇದ್ದಂತ ಅದ್ಭುತ ಸೂಪರ್ ಹ್ಯೂಮನ್ ಪವರ್ಗೆ ಹೆಸರಾದವರು ಹಾಗೂ ಆ ಒಂದು ಪವರ್ ಅನ್ನ ಬಳಸಿ ಅವರು ಮುಂದೆ ಆಗಬಹುದಾದಂತ ವಿಚಿತ್ರ ಸಂಗತಿಗಳನ್ನ ದಾಖಲಿಸಿದ್ದಾರೆ. ಇವರ ಪ್ರೆಡಿಕ್ಷನ್ಗಳು ಎಲ್ಲೆಡೆ ಅತ್ಯಂತ ಜನಜನಿತ. ನಮ್ಮ ಸೌರ ವ್ಯೂಹದ ಬಲೆಯಲ್ಲಿ ಅಚಾನಕಾಗಿ ಕಾಣಿಸ್ತಂತ ಈ 31 ಅಟ್ಲಾಸ್ ಎಂಬ ವಸ್ತು ತನ್ನ ಯಾನದ ಬೆನ್ನಲ್ಲೇ ಬಾಬಾ ವಂಗಾರ್ ಅವರ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ಕೂಡ ಕಾಕತಾಳೀಯವೇನೋ ಎನ್ನುವಂತೆ ನಂಬಲಾಗದಂತ ರೀತಿಯಲ್ಲಿ ನಿಜ ಮಾಡಿದೆ. 2025 ನವೆಂಬರ್ನ ಹೊತ್ತಿಗೆ ಭೂಮಿಗೆ ಬೇರೆ ಲೋಕದ ಯಂತ್ರ ಬರುತ್ತೆ, ಅದರ ಜನ ನಮ್ಮೊಂದಿಗೆ ನೇರವಾಗಿ ಮುಖಾಮುಖಿಯಾಗ್ತಾರೆ ಅಂತ ಬಾಬಾ ವಂಗ ಬಹಳ ಹಿಂದೆನೆ ಭವಿಷ್ಯವನ್ನ ನೋಡಿದ್ರು. ಅವರು ಈ ರೀತಿ ಹೇಳದಂತ ಅನೇಕವು ನಿಜ ಆಗಿವೆ ಕೂಡ. ಅದೇ ತರ ಈಗ ಕಾಣಿಸ್ಕೊಂಡಂತ ಈ ಅಪರಿಚಿತ ಆಗಸದ ವಸ್ತುವಿಗೆ ಹಾಗೂ ಇವರು ಈ ಹಿಂದೆ ಹೇಳಿದ್ದಕ್ಕೂ ನೇರ ಸಂಬಂಧ ಇರಬಹುದೇ ಎನ್ನುವಂತ ಚರ್ಚೆ ಈಗ ಕೆಲವು ಕಡೆ ಪ್ರಸ್ತಾಪಕ್ಕೆ ಬಂದಿದೆ. ಭೂಮಿಯ ಕಡೆ ಯಾವುದಾದ್ರೂ ಈ ರೀತಿಯ ಯಂತ್ರ ಅಥವಾ ವಸ್ತು ಬರುತ್ತಾ ಅಂತ ವಿಜ್ಞಾನಿಗಳು ದಶಕಗಳಿಂದನೂ ಕೂಡ ತಮ್ಮ ಹತ್ರ ಇರುವಂತ ಸೂಪರ್ ಆಕ್ಟಿವ್ ದೂರದರ್ಶಕಗಳಿಂದ ಗಮನಿಸ್ತಾನೆ ಇದ್ದಾರೆ. ಹಾಗಂತ ಈಗ ಕಾಣಿಸ್ಕೊಂಡಿರುವಂತ 31 ಅಟ್ಲಾಸ್ ಇದೇ ಮೊದಲು ಕಾಣಿಸ್ತಂತ ಅಪರಿಚಿತ ವಸ್ತು ಏನಲ್ಲ. ಜೇಮ್ಸ್ ವೆಬ್, ಹಬಲ್ ಹಾಗೂ ವಯಾಜರ್ ಸೇರಿದಂತೆ ಮೊದಲಾದಂತ ಉನ್ನತ ಉಪಗ್ರಹಗಳು ವಿಶಾಲ ಬ್ರಹ್ಮಾಂಡದಲ್ಲಿ ಇದುವರೆಗೂ ಇಂಥ ಸಾವಿರಾರು ಬಗೆಯ ಅಪರಿಚಿತ ಯಂತ್ರ ಅಥವಾ ವಸ್ತುಗಳನ್ನ ಸೆರೆ ಹಿಡಿದಿವೆ. ಇವುಗಳಲ್ಲಿ 10% ನಷ್ಟು ಯಂತ್ರಗಳೇ ಇದ್ದಲ್ಲಿ ಈ ಬ್ರಹ್ಮಾಂಡದಲ್ಲಿ ನಾವೆಲ್ಲ ಖಂಡಿತ ಒಬ್ಬಂಟಿಯಂತೂ ಅಲ್ಲ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಿಲ್ಲ. ಈ ರೀತಿ ನಮ್ಮ ಸೌರ ವ್ಯೂಹದ ಒಳಗೆ ಈ ಮೊದಲು ಕೂಡ ಕೆಲವು ಇಂಥವೇ ಅಪರಿಚಿತ ವಸ್ತುಗಳು ಕಂಡುಬಂದಿವೆ. ಅವುಗಳ ಬಗ್ಗೆ ತಿಳಿಯುವಂತ ಮುನ್ನ ಈ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂದ್ರೆ ಏನು, ಅವು ಹೇಗಿರ್ತವೆ ಅಂತ ತಿಳಿಯೋದು ಅವಶ್ಯ. ಈ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂದ್ರೆ ಅವು ಅಂತರತಾರ ವಸ್ತುಗಳಾಗಿದ್ದು ಯಾವುದೇ ನಕ್ಷತ್ರದ ಗುರುತ್ವಾಕರ್ಷಣ ಬಲದ ಕಂಟ್ರೋಲ್ನಲ್ಲಿ ಇರದೆ ಬಾಹ್ಯಾಕಾಶದಲ್ಲಿ ತೇಲುವಂತ ಕಾಯಗಳು. ಇವುಗಳಲ್ಲಿ ಉಲ್ಕೆಗಳು, ಧೂಮಪಾತ, ಗ್ರಹಶಕಲಗಳು ಹಾಗೂ ಅಲೆಮಾರಿ ಗ್ರಹಗಳು ಬರ್ತವೆ. ಆದರೆ ನಕ್ಷತ್ರಗಳಾಗ್ಲಿ ಅಥವಾ ನಕ್ಷತ್ರದ ಮುರಿದಂತ ಅಥವಾ ಬೇರ್ಪಟ್ಟ ಭಾಗಗಳಾಗ್ಲಿ ಇದರ ವರ್ಗದಲ್ಲಿ ಬರೋಲ್ಲ. ಕೆಲವೊಂದ್ಸಾರಿ ಭೂಮಿಗೆ ಸಂಬಂಧಪಡದಂತ ಯಂತ್ರಗಳು ಕೂಡ ಇದೇ ವರ್ಗಕ್ಕೆ ಬರ್ತಾವಾದ್ರೂ ಅವುಗಳನ್ನ UFO ಅಂತ ಹೆಚ್ಚಾಗಿ ಕರೆಯೋದು ನಮ್ಮಲ್ಲಿ ವಾಡಿಕೆ. ಗಾತ್ರದಲ್ಲಿ ಈ ಅಂತರತಾರ ವಸ್ತುಗಳು ಸಣ್ಣ ಕಲ್ಲಿನ ಗಾತ್ರದಿಂದ ಹಿಡಿದು ಒಂದಿಡೀ ನಗರ ಅಥವಾ ರಾಜ್ಯದ ಸೈಜ್ನಲ್ಲೂ ಕೂಡ ಇರಬಹುದು. ಈಗ ಸೆರೆ ಸಿಕ್ಕಿರುವಂತ ಈ 31 ಅಟ್ಲಾಸ್ ಮ್ಯಾನ್ ಹಂಟನ್ ನಗರದ ಗಾತ್ರದಲ್ಲಿ ಇದೆಯಂತೆ. ಅಂದ್ರೆ ಸುಮಾರು 59 ಸ್ಕ್ವೇರ್ ಕಿಲೋಮೀಟರ್ನಷ್ಟು. ಒಂದ್ ಪಕ್ಷ ಇದೇನಾದ್ರೂ ನಮ್ಮ ತಲೆ ಮೇಲೆ ಕಾಣುವಂತ ಮೋಡಗಳಷ್ಟು ಸನಿಹಕ್ಕೆ ಬಂದು ನಿಂತ್ರೆ
2 ತಾಲೂಕುಗಳಷ್ಟು ವಿಶಾಲವಾದಂತಹ ಜಾಗ ಪೂರ್ತಿ ಕವರ್ ಆಗಿ ಅದರ ಮೇಲೆ ಇರುವಂತಹ ಸೂರ್ಯ ಹಾಗೂ ಅವನ ಬೆಳಕು, ಮೋಡ, ಚಂದ್ರ ಅದ್ಯಾವುದು ಕೂಡ ನಮಗೆ ಇಲ್ಲಿಂದ ಮೇಲೆ ಕಾಣಿಸೋದೇ ಇಲ್ಲ. ಆಗ ಇದರ ಕೆಳಗಿನ ಭೂಮಿ ಪೂರ್ತಿ ಕತ್ಲಲ್ಲಿ ಕಾಣುತ್ತೆ. 2017ರಲ್ಲಿ ಮೊದಲ ಬಾರಿಗೆ ಅಂತರತಾರ ವಸ್ತುವೊಂದು ನಮ್ಮ ವ್ಯೂಹದ ಪರದೆಯಲ್ಲಿ ಹಾರಾಡ್ತಿರೋದು ಅಥವಾ ತೇಲ್ತಾ ಇರೋದು ಸೆರೆ ಸಿಕ್ಕಿತ್ತು. 2017ರ ಅಕ್ಟೋಬರ್ 19ನೇ ತಾರೀಕು ಪ್ಯಾನ್ಸ್ಟಾರ್ಸ್ ಅನ್ನುವಂತ ಒಂದು ದೂರದರ್ಶಕದಿಂದ ಅಂದಾಜು 20 ಮ್ಯಾಗ್ನಿಟ್ಯೂಡ್ ನಲ್ಲಿ ಒಂದು ಮಂದವಾಗಿ ಹಾದು ಬರ್ತಿದ್ದಂತ ವಸ್ತುವನ್ನ ಪತ್ತೆ ಹಚ್ಚಲಾಯಿತು. ಇದು ಸೂರ್ಯನ ವೆಲಾಸಿಟಿಗಿಂತನೂ ಕೂಡ ಹೆಚ್ಚಿನ ವೇಗದಲ್ಲಿ ಸಂಚರಿಸ್ತಾ ಇತ್ತು. ಇದರಿಂದ ಅದು ಸೌರ ಮಂಡಲದ ಗುರುತ್ವಾಕರ್ಷಣೆಗೆ ಒಳಪಡೋದಿಲ್ಲ. ಮತ್ತೆ ಬಹುಶಃ ಅದು ಅಂತರತಾರ ವಸ್ತುನೇ ಆಗಿರಬಹುದು ಎಂಬುದನ್ನ ಅದರ ವರ್ತನೆಗಳು ಸೂಚಿಸಿದ್ವು. ಮೊದಲು ಅದನ್ನ C2017 UI ಅಂತ ಹೆಸರಿಸಲಾಗಿತ್ತು, ಏಕೆಂದ್ರೆ ಅದು ಧೂಮಕೇತು ಅಂತ ತಜ್ಞರ ಭಾವನೆ ಆಗಿತ್ತು. ಆದ್ರೆ ಅಕ್ಟೋಬರ್ 25ನೇ ತಾರೀಕು ಅದರ ಮೇಲ್ಮೈನ ಹಾರಾಟದಲ್ಲಿ ಅಂತ ಯಾವುದೇ ಧೂಮಕೇತುವಿಗೆ ಸಂಬಂಧಪಟ್ಟಂತ ಚಟುವಟಿಕೆ ಕಾಣದೆ ಅದನ್ನ A2017 UI ಅಂತ ಮರು ನಾಮಕರಣ ಮಾಡಲಾಯಿತು. ಇದಾದ ನಂತರ ಅದರ ಸ್ವರೂಪವನ್ನು ದೃಢಪಡಿಸಿದ ಮೇಲೆ ಮತ್ತೊಮ್ಮೆ ಅದನ್ನ 1 ಒಮುಮು ಅಂತ ಅದನ್ನ ಮರು ನಾಮಕರಣ ಮಾಡಲಾಯಿತು. ಈ ನಂಬರ್ 1 ಯಾಕೆಂದ್ರೆ ಇದು ಈ ರೀತಿ ಕಾಣಸಿಕ್ಕಂತ ಮೊದಲ ಸ್ಪೇಸ್ ನ ವಸ್ತು. ಹಾಗಾಗಿ 1 ಅಂದ್ರೆ ಇಂಟರ್ಸ್ಟೆಲ್ಲರ್ ಅಂತ, ಮತ್ತೆ ಒಮುಮಾ ಅಂದ್ರೆ ಹವಾಯಿ ಭಾಷೆಯಲ್ಲಿ ದೂರದಿಂದ ಮೊದಲ ಬಾರಿಗೆ ಆಗಮಿಸಿದಂತ ಮೆಸೆಂಜರ್ ಎಂಬ ಅರ್ಥ ಇದೆ. ಇದರಲ್ಲಿ ಧೂಮಕೇತು ಚಟುವಟಿಕೆ ಕಾಣದೇ ಇರೋದು ಅದು ತಾನು ಬಂದಂತ ನಕ್ಷತ್ರ ಮಂಡಲದ ಒಳಭಾಗದಿಂದನೇ ಉಗಮಿಸಬಹುದು ಎಂಬುದನ್ನ ಸೂಚಿಸುತ್ತೆ. ಇಲ್ಲಿ ಅದು ಪ್ರೋಸ್ಟ್ ಲೈನ್ ನ ಒಳಗೆ ತನ್ನೆಲ್ಲಾ ಮೇಲ್ಮೈನ ಅಂಶವನ್ನ ಪುಷ್ಟೀಕರಿಸಬಹುದಾದಂತಹ ಸಾಮಗ್ರಿಗಳನ್ನ ಕಳೆದುಕೊಂಡಿರಬಹುದು ಅನ್ನೋದು ತಜ್ಞರ ಅನಿಸಿಕೆ. ಆದ್ರೆ ಇದು ಕೂಡ ಒಂದು ಹೈಪಾಥೆಟಿಕಲ್ ಊಹೆ ಮಾತ್ರ. ಇದು ಕೋಟ್ಯಾಂತರ ವರ್ಷಗಳ ತನ್ನ ಸುತ್ತಾಟ ಹಾಗೂ ಅಸ್ತಿತ್ವದಿಂದಾಗಿ ಎದುರಾದಂತಹ ಹಲವು ಬಾಹ್ಯ ಒತ್ತಡಗಳಿಂದಾಗಿಯೂ ಕೂಡ ಅದನ್ನ ಕಾಲಾನುಕ್ರಮದಲ್ಲಿ ಕಳೆದುಕೊಂಡು ಒಂದು ದಪ್ಪ ಹೊರಪದರವನ್ನ ತನ್ನ ಸುತ್ತಲೂ ಸೃಷ್ಟಿ ಮಾಡಿಕೊಂಡಿರಬಹುದು ಎಂಬ ಗುಮಾನಿ ಕೂಡ ಇದೆ. 2018ರ ಸೆಪ್ಟೆಂಬರ್ನಲ್ಲಿ ಈ ವಸ್ತು ಅಥವಾ ಕಾಯ ಜನಿಸಿ ತನ್ನ ಯಾನ ಶುರು ಮಾಡಲು ಕಾರಣ ಆಗಿರಬಹುದಾದಂತಹ ಹಲವಾರು ನಕ್ಷತ್ರ ಪುಂಜಗಳು ಇದೇ ಗ್ಯಾಲಕ್ಸಿಯಲ್ಲಿ ಬೇಕಾದಷ್ಟು ಇರೋದಕ್ಕೆ ಸಾಧ್ಯ ಇದೆ ಅಂತ ಒಪ್ಕೊಂಡ್ರು. 2019ರ ಆಗಸ್ಟ್ 30ನೇ ತಾರೀಕು ಮಾಗೋ ಎಂಬ ರಿಸರ್ಚ್ ಸೆಂಟರ್ ಬಳಿ ಗೆನಾಡೋ ಬೊರಿಸೋವ್ ಎಂಬುವರು ಕೂಡ ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅನ್ನ ಪತ್ತೆ ಹಚ್ಚಿದ್ರು. ಇದೊಂದು ಉಲ್ಕೆ ಎಂಬುದನ್ನು ಕಂಡು ಹಿಡಿದಂತ ತಜ್ಞರು ಇದು ನಮ್ಮ ಹತ್ರ ವೆಬ್ನಲ್ಲಿ ಕಾಣಸಿಗುವಂತ ಇತರೆ ಕಾಮೆಟ್ಗಳಂತೆ ಇಲ್ಲ, ಇದು ಎಲ್ಲಕ್ಕಿಂತನೂ ಕೂಡ ಭಿನ್ನವಾಗಿದೆ ಅಂತ ಕಂಡು ಹಿಡಿತಾರೆ. ಇವೆರಡರ ನಂತರ ಈಗ ಕಳೆದ ತಿಂಗಳು ಹೊಸದೊಂದು ಅಂತರತಾರ ವಸ್ತು ಕಾಣಸಿಕ್ಕಿದೆ. ಬಾಬಾ ವಂಗರ್ ಅವರು ಹೊಸ ಲೋಕದ ಯಂತ್ರ ಇಲ್ಲಿಗೆ ಬರುತ್ತೆ, ನಮ್ಮನ್ನ ಭೇಟಿ ಮಾಡುತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಕಾಣಸಿಕ್ಕಿರುವಂತಹ ವಸ್ತುವಿನಿಂದ ಭೂಮಿಗಾಗ್ಲಿ ಅಥವಾ ಅದರ ವಾತಾವರಣಕ್ಕಾಗ್ಲಿ ಅದರ ವಾಸಿಗಳಿಗಾಗ್ಲಿ ಯಾವುದೇ ಅಪಾಯ ಇಲ್ಲ ಅಂತ ಖಚಿತವಾಗಿದೆ. ಹಾಗಾಗಿ ಯಾರು ಕೂಡ ಈ ಒಂದು ವಸ್ತುವಿನ ಬಗ್ಗೆ ಆತಂಕ ಪಡುವಂತ ಅಗತ್ಯ ಇಲ್ಲ. ಈಗಾಗಲೇ ಹಲವು ಜನ ಇದ್ರ ಬಗ್ಗೆ ಹೇಳ್ತಾ ಇದು ಭೂಮಿಗೆ ಅಪಾಯವನ್ನು ತರುತ್ತೆ, ಭೂಮಿ ನಾಶ ಆಗಬಹುದು ಅಂತನೂ ಕೂಡ ಸುಳ್ಳು ಸುದ್ದಿಯನ್ನ ಪ್ರಕಟಿಸಿದ್ದಾರೆ. ಆದ್ರೆ ಅದ್ಯಾವುದೂ ಕೂಡ ನಿಜ ಅಲ್ಲ. ಇದರಿಂದ ಭೂಮಿಗಾಗ್ಲಿ ಅಥವಾ ಭೂಮಿಯಲ್ಲಿ ವಾಸ ಮಾಡೋರ್ಗಾಗ್ಲಿ ಯಾವುದೇ ರೀತಿಯ ಅಪಾಯ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಇರಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.